ಇತ್ತೀಚೆಗೆ ಮಾಜಿ ಕಾಳಂಗಿ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ರಾಜಶೇಖರ್ ಗೌಡ್ರು ಶಿವರಾಮ್ ಹೆಬ್ಬಾರ್ ಲಿಂಗಾಯತರ ವಿರೋಧಿಗಳು ಎಂದು ಹೇಳಿದ ಹೇಳಿಕೆಯನ್ನು ಖಂಡಿಸಿ ಬನವಾಸಿ ಪೂರ್ವ ಭಾಗದ ವೀರಶೈವ ಲಿಂಗಾಯತ ಸಮಾಜ ರವಿವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಶಾಸಕರ ಕ್ಷಮೆ ಕೇಳುವಂತೆ ಆಗ್ರಹಿಸಿದರು. ವೀರಶೈವ ಸಮಾಜದ ಯುವ ಘಟಕದ ಕಾರ್ಯದರ್ಶಿ ಹಾಗೂ ಶಿರಸಿ ಮಾಜಿ ಎಪಿಎಂಸಿ ಅಧ್ಯಕ್ಷ ಪ್ರಶಾಂತ್ ಗೌಡ್ರು ಸಂತೊಳ್ಳಿ ಮಾತನಾಡಿ, ನಮ್ಮ ವೀರಶೈವ ಸಮಾಜಕ್ಕೆ ಶಾಸಕ ಶಿವರಾಮ್ ಹೆಬ್ಬಾರ್ ಅವರ ಕೊಡುಗೆ ಅಪಾರವಾಗಿದೆ. ನಮ್ಮ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಅನೇಕ ಸ್ಥಾನಮಾನಗಳನ್ನು ನೀಡಿದ ಕೀರ್ತಿ ಅವರದ್ದಾಗಿದೆ. ಎಪಿಎಂಸಿ ಅಧ್ಯಕ್ಷರಾಗಿರಬಹುದು, ಸೊಸೈಟಿ ಅಧ್ಯಕ್ಷರಾಗಿರಬಹುದು, ಮುಂತಾದ ಹಲವು ಹುದ್ದೆಗಳನ್ನು ನಮ್ಮ ಸಮಾಜದ ಮುಖಂಡರು ಅಲಂಕರಿಸಿದ್ದಾರೆ ಎಂದರು. ಅಲ್ಲದೆ ಬನವಾಸಿ ಪೂರ್ವ ಭಾಗದ ವೀರಶೈವ ಲಿಂಗಾಯತ ಸಮಾಜದ ಪ್ರತಿಯೊಂದು ಗ್ರಾಮದ ದೇವಸ್ಥಾನಕ್ಕೆ ಹಾಗೂ ಜೀರ್ಣೋದ್ಧಾರಕ್ಕೆ ಕೋಟಿ ಹಣವನ್ನು ಶಾಸಕರು ನೀಡಿದ್ದಾರೆ. ಅದಕ್ಕಾಗಿ ಈ ಕೂಡಲೇ ಕ್ಷಮೆ ಯಾಚಿಸಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಉಮೇಶ್ ಗೌಡ್ರು, ರಾಜೇಂದ್ರ ಗೌಡ್ರು, ಶಂಕರ್ ಗೌಡ್ರು, ವಿನಯ್ ಗೌಡ್ರು, ಮಾದೇವ ಗೌಡ್ರು, ನಾಗರಾಜ್ ಅಂಡಗಿ, ಶಿವಕುಮಾರ್ ಗೌಡ್ರು, ವಸಂತ ಗೌಡ್ರು, ಎಂಜಿ ಪಾಟೀಲ್ ದನಗನಹಳ್ಳಿ, ಸಿದ್ದು ಗೌಡ್ರು, ರವಿ ಸೇರಿದಂತೆ ಅನೇಕ ವೀರಶೈವ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ಮಾಜಿ ಅಧ್ಯಕ್ಷರು ಹೆಬ್ಬಾರ್ ಶಾಸಕರು ವೀರಶೈವ ಲಿಂಗಾಯತ ಧರ್ಮವನ್ನು ದೂಷಣೆ ಮಾಡುತ್ತಾರೆ ಅನ್ನೋ ಒಂದು ಪದ ಬಳಕೆಯನ್ನು ಹಿಂದಿನ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾಡಿರುತ್ತಾರೆ. ಇವತ್ತು ಆ ವಿಷಯಕ್ಕೆ ಸಂಬಂಧಿಸಿದಂತೆ ಅದನ್ನು ಖಂಡಿಸಿ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಮಾಡ್ತೇವೆ. ಸ್ನೇಹಿತರೆ, 2008ರಲ್ಲಿ ಶಿವರಾಮ್ ಹೆಬ್ಬಾರ್ ಅವರು ಯಲ್ಲಾಪುರ ಕ್ಷೇತ್ರದ ಅಭ್ಯರ್ಥಿಯಾಗಿ ಏನು ನಮ್ಮ ಕ್ಷೇತ್ರಕ್ಕೆ ಬಂದರು. ಅವಾಗಿಂದ ನಾವು KDCC ಬ್ಯಾಂಕ್ನ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದರು. ಇವತ್ತು ಹೆಬ್ಬಾರ್ ಅವರ ಕೊಡುಗೆ ನಮ್ಮ ಸಮಾಜಕ್ಕೆ ಅಪಾರವಾಗಿದೆ. ಯಾವತ್ತೂ ಜಾತಿ ತಾರತಮ್ಯವನ್ನು ಅವ್ರು ಮಾಡಲಿಲ್ಲ. ಎಲ್ಲ ಧರ್ಮವನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡಿ ಯಾವುದೇ ಸಮಾಜದ ಲೀಡರ್ ಹೋದರೂ ಕೂಡ ಅವರ ಗೌರವವಾಗಿ ನಡೆಸಿಕೊಳ್ಳುವ ಕೆಲಸನ ಪ್ರಾಮಾಣಿಕವಾಗಿ ಅವರು ಮಾಡಿದ್ದಾರೆ. ಅದಕ್ಕೆ ಉದಾಹರಣೆಯಾಗಿ ಸಮಾಜದ ಕಟ್ಟಕಡೆಯ ಹಳ್ಳಿಯಿಂದ ಬಂದಿರತಕ್ಕಂಥ ನನ್ನೊಬ್ಬ ಯುವಕನನ್ನು ಇವತ್ತು ರಾಜಕಾರಣದಲ್ಲಿ ಪರಿಚಯ ಮಾಡಿ ಶಿರಸಿ APMC ಅಂತ APMCಗೆ ನನ್ನನ್ನು ಅಧ್ಯಕ್ಷ ಮಾಡಿದ್ದು ಕೂಡ ಶಿವರಾಮ್ ಹೆಬ್ಬಾರ್ ಅವರು. ನಾನು ಒಬ್ಬ ಲಿಂಗಾಯತ ಸಮುದಾಯದ ಯುವಕಾಂಗದವರಿಗೆ ನಾನು. ಅದಲ್ಲದೆ ಬನವಾಸಿ ಭಾಗದ ಶಿವಕುಮಾರ್ ದೇಸಾಯಿ ಗೌಡರವರನ್ನು ಕೂಡ ಶಿರಸಿ APMC ಹೋಗಿದ್ದು ಇದೇ ಶಿವರಾಮ್ ಹೆಬ್ಬಾರ್ ಅವರು. ಅದಲ್ಲದೆ ಇವತ್ತು ಮುಂಡಗೋಡ ತಾಲೂಕಿನಲ್ಲಿ ರವಿಗೌಡ ಪಾಟೀಲ್ ಅವರನ್ನು 2 ಬಾರಿ ಮಾರ್ಕೆಟಿಂಗ್ ಸೊಸೈಟಿ ಅಧ್ಯಕ್ಷ ಮಾಡಿದ್ದು ಇದೇ ಶಿವರಾಮ್ ಹೆಬ್ಬಾರ್ ಅವರು. ಹೇಳ್ತಾ ಹೋದರೆ ಹಲವು ಲಿಂಗಾಯತ ಲೀಡರ್ಗಳನ್ನು ಈ ಭಾಗದಲ್ಲಿ ಬೆಳೆಸಿರ್ತಕ್ಕಂಥ ಕೀರ್ತಿ ಶಿವರಾಮ್ ಹೆಬ್ಬಾರ್ ಅವರಿಗೆ. ಇವತ್ತು ವೀರಶೈವ ಲಿಂಗಾಯತ ಮಠ ಮಾನ್ಯಗಳಿರ್ಬೋದು, ದೇವಸ್ಥಾನಗಳಿರ್ಬೋದು, ಕೋಟಿ ಹಣಗಳನ್ನು ಕೊಟ್ಟು ಇವತ್ತು ಆ ಭಾಗದ ದೇವಸ್ಥಾನಗಳ ಅಭಿವೃದ್ಧಿಗೆ ಹಣ ಕೊಟ್ಟಿವೆ. ನಾನು ಹೆಸರು ಹೇಳೋದಕ್ಕೆ ಹೋಗುವುದಿಲ್ಲ. ಪ್ರತಿಯೊಂದು ಗ್ರಾಮದ ನಮ್ಮ ಸಮಾಜದ ದೇವಸ್ಥಾನಗಳಿಗೆ ಕೋಟಿ ಹಣವನ್ನು ಕೊಟ್ಟಿರ್ತಾರೆ. ಈ ಎಲ್ಲ ವಿಷಯಗಳು ನಮ್ಮ ಮಾಜಿ ಅಧ್ಯಕ್ಷರಿಗೆ ಗೊತ್ತಿಲ್ಲ ಅಂತ ಅನಿಸುತ್ತೆ. ಅವರು ಕೂಡ ಹಿಂದಿನ ಬಾರಿ ಸೊಸೈಟಿ ಅಧ್ಯಕ್ಷ ಆಗಬೇಕಾದ್ರೆ ಶಿವರಾಮ್ ಹೆಬ್ಬಾರ್ ಅವರು ಇವತ್ತು ಮನಸ್ಸು ಮಾಡಿದ್ದೆ ಅವರಿಗೆ ಅಧ್ಯಕ್ಷ ಆಗ್ತಿರಲಿಲ್ಲ. ಆದರೆ ಯಾವತ್ತೂ ಜಾತಿ ರಾಜಕೀಯವನ್ನು ಮಾಡಿ ಶಿವರಾಮ್ ಹೆಬ್ಬಾರ್ ಅವರು ಅವತ್ತು ಆ ವಿಷಯಕ್ಕೆ ಭಾಗವಹಿಸದೆ ನೀವು ಮಾತಾಡಿರೋ ಪ್ರಕಾರ ನಡ್ಕೊಳ್ಳಿ ನೆನಪು. ಒಂದು ಸಣ್ಣ ವಿಷಯವನ್ನು ನೀವು ಪ್ರಸ್ತಾಪ ಮಾಡಲೇಬೇಕು. ರಾಮಣ್ಣ ಕಾಮತ್ ಅವಧಿಯಲ್ಲಿ ಅಧ್ಯಕ್ಷ ಆಗಬೇಕು ಅಂತ ಹೇಳಿ ಅವರಿಬ್ಬರ ಮಧ್ಯೆ ಮಾತುಕತೆ ನಡೀಬೇಕಾದ್ರೆ ದ್ಯಾಮಣ್ಣನಿಗೆ ಕಾಮತ್ರಿಗೆ 3 ವರ್ಷ, ದ್ಯಾಮಣ್ಣನಿಗೆ 2 ವರ್ಷ ಅಂತ 3 ವರ್ಷ ಅಂತ ಮಾತಾಯಿತು. ಅವಾಗ ನಾನು ಉಮೇಶ್ ಗೌಡ್ರು ಅವತ್ತು ಮುಂದಗೋಡು PWD ಅಭಿವೃದ್ಧಿ ಹೇಳಿದ್ವಿ, ಇಲ್ಲ ಸರ್ ರಾಜಶೇಖರ್ ಗೌಡ್ರಿಗೆ ಒಂದು ಅವಧಿ ಕೊಡ್ತೀವಿ ಅಂತ ನಾವು ಮಾತುಕೊಟ್ಟಿದ್ವಿ, ಅದಕ್ಕೆ ನಾವು ನಡ್ಕೋಬೇಕು ಅಂತ ಹೇಳಿದಾಗ ಆಯಿತು ನೀವು ಅದನ್ನು ತೀರ್ಮಾನ ಮಾಡ್ಕೊಳ್ಳಿ, ನಂದೇನು ಅಭ್ಯಂತರ ಇಲ್ಲ ಅಂದರು. ಆ ರೀತಿಯಾಗಿ ನಮ್ಮೊಳಗೆ ಒಪ್ಪಂದ ಆಗಿ 20 ತಿಂಗಳು 3 ಅವಧಿ ಹಂಚಿದ್ವಿ. ಆ ಪ್ರಕಾರವಾಗಿ ರಾಜಶೇಖರ್ ಗೌಡ್ರು ಸಹ ಸೊಸೈಟಿ ಅಧ್ಯಕ್ಷರಾಗಿದ್ದರು. ಅವರ ಅವಧಿಯೂ ಕೂಡ ಶಿವರಾಮ್ ಹೆಬ್ಬಾರ್ ಅವರು ಬ್ಯಾಂಕ್ನ ನಿರ್ದೇಶಕರಾಗಿ ಅವರಿಗೆ ಅನೇಕ ಸಾಲ ಸೌಲಭ್ಯಗಳನ್ನು ನೀಡುವಲ್ಲಿ ಬಹಳ ಸಹಕಾರವನ್ನು ನೀಡಿದ್ದಾರೆ. ಇವತ್ತು ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.